ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ ಅಪ್ನೆ ಮನೆ ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ಹೊಸಗಳಿಂದ ಆಚೆ ಕಾಲಿಡ್ಬೇಡಪ್ಪ. ಯಾಕಂದ್ರೆ ಈ ಕೆಲಸ ಆಫೀಸ್ಗಳ ಮಧ್ಯದಲ್ಲಿ ಫ್ಯಾಮಿಲಿ ಟೆನ್ಷನ್ಗಳು ಬಂತು ಅಂತ ಇಟ್ಕ ಮನೆಗಳು ವಾಪಸ್ ಒಯ್ತೀವೋ ಇಲ್ವೋ ಅನ್ಸ್ಬಿಡ್ತಪ್ಪ. ಇನ್ಮೇಲೆ ಅಮ್ಮವ್ರ ಗಂಡನೇ ಆಗ್ಬೇಕು. ಆಗ್ಲೇ ನಾನೇನ್ ಅನ್ಕೊಂಡಿದೀನೋ ಅದಾಗೋದು. ತೀರಾ ಆಗದೆಲ್ಲ ನಿಂತ್ಕೊಳಪ್ನೆ. ನಮ್ ರಾಮ ಹೇಳ್ತಾರ ಹೆಂಡತಿಗಳು ಕೊಡ್ಬಿಡ್ರ ಅಷ್ಟೇ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಹೆಂಡತಿ ಮೇಲೆ ಕೈ ಮಾಡೋದ? ಮನುಷ್ಯನ ಹೊಡೆಯೋದೇ ತಪ್ಪು, ಅಂತದ್ರಲ್ಲಿ ಧರ್ಮಪತ್ನಿ ಮೇಲೆ ಕೈ ಮಾಡೋದ? ನಮಗೋಸ್ಕರ ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದಿರೋ ಜೀವ ಅದು. ಅಂತವ್ರ ಮನಸ್ಸು ನೋಯಿಸೋದೇ ತಪ್ಪು, ಅಂತದ್ರಲ್ಲಿ ಹೊಡೆಯೋದಂತೆ ಹೊಡೆಯೋದು. ಬೇಕಾದ್ರೆ ಅವಳಿಗೆ ಹೇಗ್ ಬೇಕೋ ನಾನೇ ಬದಲಾಗ್ಬಿಡ್ತೀನಿ. ಈ ಹೊಡೆಯೋದು ಗಿಡೋದೆಲ್ಲ ನನ್ನ ಕೈಲಾಗಲ್ಲ. ಗಿರಿ, ಇನ್ಮೇಲೆ ನಿನಗೆ ಹೇಗ್ ಬೇಕೋ ಹಾಗಿರ್ಬೇಕು. ಈಗ ಸಿಚುಯೇಷನ್ನು ನಿನ್ ಕಂಟ್ರೋಲಲ್ಲಿದೆ, ಗೊತ್ತಾಯ್ತಾ? ಸರಿ, ನಾನಿನ್ ಬರ್ತೀನಿ. ಗಿರಿ ಗಿರಿ, ಓಹೋ ಕಾಶಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಹೇ ಗಿರಿ, ಇದೇನು ಯಾವತ್ತು ಇಲ್ದಿರೋದು ಇವತ್ತು ಎಣಿಸ್ತಾ ಇದೆಯಾ? ತಿಂಗಳಿಗೆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ಸಾಕಾಗಲ್ಲ, ಇನ್ನೂ 5,000 ಕೊಡಿ. ಇನ್ನೂ 5,000ನಾ? ಯಾಕೆ ಅಂದ್ರೆ ಸೀರೆ ತಗೊಳಕ್ಕೆ. ಈಗೇನು ನೀವು ಕೊಡ್ತಿರೋ ಇಲ್ವೋ? ಅಕ್ಕ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಬಾವ 1 ರೂಪಾಯಿಗೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ನಾನ್ ಸೀರೆ ತಗೋಬಾರ್ದಾ? ಅಲ್ಲ ಗಿರಿಜಮ್ಮ, ಮೊದಲೆಲ್ಲ ಶಿವ ಅವರೇ ಸೀರೆ ಕೊಡಿಸ್ತೆ ತಗೋ ಅಂದಳಿ ಹೇಳ್ತಿಪ್ಪತ್ತಿಗೆ, ಬೇಡ ಮನೆ ಖರ್ಚಿಗೆ ಸಾಕಾತಿಲ್ಲ ಅಂದಳಿ ನೀವೇ ಹೇಳ್ತಿದ್ದೀರಿ. ನೋಡಿ ಕಾಶಿ ಅವರೇ, ನಾನು ಯಾರ ಹತ್ರನೂ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಜೀವನ ಇದು, ನನಗೆ ಹೇಗಿಷ್ಟನೋ ನಾನು ಹಾಗೆ ಬದುಕ್ತೀನಿ. ರೀ, ನೀವೀಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಕಿತ್ಕೋಬೇಕಾಗತ್ತೆ. ಬೇಡ ಗಿರಿ, ನನ್ನ ಗಿರಿ ಕಿತ್ಕೊಳ್ಳೋಷ್ಟು ಮುಂದುವರೆದಿದ್ದಾಳೆ ಅಂದರೆ ಅದನ್ನು ನನ್ನಿಂದ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸಾಲ ಆದರೂ ಪರವಾಗಿಲ್ಲ, ದುಡ್ಡು ತಂದ್ಕೊಡ್ತೀನಿ. ಆದರೆ ನೀನು ಹೀಗೆಲ್ಲ ಇರಬೇಡ ಗಿರಿ. ಅಯ್ಯೋ, ದುಡ್ಡು ಕೊಟ್ಟು ವೇದಾಂತ ಮಾತಾಡ್ರಿ. ಕೊಡಿ ದುಡ್ಡು. ಓ, ನೀವು ಬಾಯಿ ಮಾತಲ್ಲಿ ಕೇಳಿದ್ರೆ ದುಡ್ಡು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ನಾನೇ ತಗೋತೀನಿ. ಗಿರಿ, ಏನ್ ಮಾಡ್ತಾ ಇದ್ದೀಯ ನೀನು? ಅದು ಚೀಟಿ ದುಡ್ಡು. ಯಾವ ದುಡ್ಡಾದ್ರೆ ನನಗೇನ್ರಿ? ನನಗೆ ಸೀರೆ ಬೇಕು, ಅದಕ್ಕೆ ದುಡ್ಡು ಬೇಕು ಅಷ್ಟೇ. ಅಕ್ಕ, ನೀನ್ ಹೀಗೆ ಮಾಡಿದ್ರೆ ನಿನ್ನೋರು ಅಂತ ಯಾರು ಇರಲ್ಲ ಕಣೆ. ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನನಗೆ ನಾನೇ ಸಾಕು. ಏನು ಸತ್ತಾಗ ಎಲ್ರೂ ಜೊತೆಗೆ ಬರ್ತೀರಾ? ಇಲ್ಲ ತಾನೆ? ಅಮ್ಮನ ಹೊಟ್ಟೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಮಾಡೋ ಮೊದಲನೇ ಕೆಲಸನೇ ಕರಳು ಬಳ್ಳಿನ ಕತ್ತರಿಸೋದು. ಅಂಥ ಸಂಬಂಧನೇ ಕತ್ತರಿಸ್ಕೊಂಡ್ ಬಂದಿರ್ತಾನೆ ಮನುಷ್ಯ. ಇನ್ನು ನನ್ನೋರಂತೆ, ನನ್ನೋರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.